ನಟ ದರ್ಶನ್ ಮನೆ ಊಟವನ್ನ ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿ ವಜಾ ಆಗಿದೆ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಈಗ ತೀರ್ಪು ಪ್ರಕಟ ಆಗಿದೆ. ದರ್ಶನ್ ಮನೆ ಊಟಕ್ಕೆ ಅವಕಾಶವನ್ನ ಕೋರಿ ಮನೆ ಊಟದ ಜೊತೆಗೆ ಇನ್ನೊಂದಿಷ್ಟು ವಸ್ತುಗಳನ್ನ ಕೂಡ ಅವರು ತಮ್ಮ ಅರ್ಜಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ರು, ವಿನಂತಿ ಮಾಡಿದ್ರು. ಆದರೆ ಅದು ರಿಜೆಕ್ಟ್ ಆಗಿದೆ. ಈ ಅರ್ಜಿಯ ಪ್ರಕಾರ ವಿಚಾರಣಾಧೀನ ಕೈದಿ ದರ್ಶನ್ಗೆ ಅವಕಾಶವನ್ನ ಮಾಡಿಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಆದೇಶ ಪ್ರಕಟಿಸಿದ್ದಾರೆ. ಆ ಮೂಲಕ ಜೈಲೂಟ ನನಗೆ ಸೆಟ್ ಆಗ್ತಿಲ್ಲ, ಜೈಲೂಟದ ಕಾರಣಕ್ಕಾಗಿ ನನ್ನ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ, ಜೈಲೂಟದ ಕಾರಣಕ್ಕಾಗಿ ನನಗೆ ಡಯೇರಿಯಾ ಆಗಿದೆ, ಅಂದ್ರೆ ನನಗೆ ನಿರಂತರವಾಗಿ ಲೂಸ್ ಮೋಷನ್ ಆಗ್ತಿದೆ, ಇದರಿಂದಾಗಿ ನನ್ನ ತೂಕ ಇಳಿಕೆ ಆಗ್ತಿದೆ, ಇದು ಯಾವುದಕ್ಕೂ ಕೂಡ ನ್ಯಾಯಾಲಯ ಮಾನ್ಯತೆಯನ್ನು ಕೊಟ್ಟಿಲ್ಲ. ಬದಲಾಗಿ ಸಾಧ್ಯ ಇಲ್ಲ ಅನ್ನುವಂಥ ಉತ್ತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಬಂದಿರೋದು. ಮೊದಲಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ನಟ ದರ್ಶನ್. ಹೈಕೋರ್ಟ್ ಅಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇದನ್ನು ತೀರ್ಮಾನ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಕೊಟ್ಟಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖಿಸಲಾಗಿತ್ತು. ಯಾಕಾಗಿ ಮನೆಯ ಊಟ ಬೇಕು ದರ್ಶನ್ಗೆ ಅನ್ನೋದರ ಬಗ್ಗೆ ಒಂದಿಷ್ಟು ವಿಚಾರವನ್ನು ಅದರಲ್ಲಿ ಉಲ್ಲೇಖಿಸಲಾಗಿತ್ತು. ಒಂದು, ತೂಕ ಕಡಿಮೆ ಆಗುತ್ತೆ, ಕಡಿಮೆ ಆಗ್ತಿದೆ, ಊಟ ಸೆಟ್ ಆಗ್ತಾ ಇಲ್ಲ, ಊಟದ ಕಾರಣಕ್ಕಾಗಿ ನನಗೆ ಬೇದಿ ಆಗ್ತಾ ಇದೆ. ಸೊ ಇದರ ಜೊತೆಗೆ ನಾನೊಬ್ಬ ಪ್ರಸಿದ್ಧ ಚಿತ್ರನಟ, ನನಗೆ ನನ್ನ ಬಾಡಿಯನ್ನು ಇದೇ ರೀತಿ ಮೇಂಟೈನ್ ಮಾಡಬೇಕು ಅಂತಾದರೆ ಹೈ ಪ್ರೋಟೀನ್ ಡಯಟ್ನ ಅಗತ್ಯ ಇದೆ. ಸೊ ಇದನ್ನೆಲ್ಲವನ್ನ ಕೂಡ ಉಲ್ಲೇಖಿಸಲಾಗಿತ್ತು. ಆದರೆ ಇದಕ್ಕೆ SPP ಪ್ರಸನ್ನ ಕುಮಾರ್ ಸರ್ಕಾರದ ಪರವಾಗಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಮೂಲಭೂತ ಹಕ್ಕು ಅಂತ ಮನೆಯ ಊಟವನ್ನು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಊಟ ಮೂಲಭೂತ ಹಕ್ಕೇ ವಿನಃ ಮನೆಯ ಊಟ ಅಥವಾ ಇಂಥ ಜಾಗದಿಂದಲೇ ಊಟ ಬೇಕು ಅನ್ನೋದು ಮೂಲಭೂತ ಹಕ್ಕಾಗೋದಿಲ್ಲ. ಮತ್ತು ದರ್ಶನ್ಗೆ ಅವಕಾಶವನ್ನು ಮಾಡಿಕೊಟ್ರೆ ಜೈಲಿನಲ್ಲಿರುವಂಥ ಇತರೆ ಕೈದಿಗಳು ಕೂಡ ಅದನ್ನು ಕೇಳಬಹುದು. ಸೊ ಜೈಲಿನ ಒಳಗೆ ಬಂದ ನಂತರ ನಾನು ನಟ, ನಾನು ಇನ್ನೊಂದು, ನಾನು ಮತ್ತೊಂದು, ಇದು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಜೈಲಿನ ಒಳಗೆ ಅಂಡರ್ ಟ್ರಯಲ್ ಪ್ರಿಸ್ನರ್ ಆಗಿ ದರ್ಶನ್ ಇರೋದು ಎಲ್ಲರಿಗೂ ಕೂಡ ಒಂದೇ ನಿಯಮ ಅನ್ನೋದನ್ನ SPP ಪ್ರಸನ್ನ ಕುಮಾರ್ ವಾದ ಮಂಡಿಸಿದರು. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು ಇವತ್ತಿಗೆ ತೀರ್ಪನ್ನ, ಆದೇಶವನ್ನ ಕಾಯ್ದಿರಿಸಿದ್ರು. ಈಗ ಆದೇಶ ಪ್ರಕಟ ಆಗಿದೆ. ದರ್ಶನ್ ಸಲ್ಲಿಸಿರುವಂಥ ಅರ್ಜಿ ವಜಾ ಆಗಿದೆ. ಆ ಮೂಲಕ ಮನೆಯ ಊಟದ ಕೋರಿಕೆ ಈಡೇರಿಲ್ಲ. ಕೋರ್ಟ್ ಮೆಟ್ಟಿಲು ಹತ್ತಿ ಮನೆಯಿಂದ ಊಟ ಪಡ್ಕೊಳ್ಳುವಂಥ ಯೋಚನೆ ಏನಿತ್ತು ಅಥವಾ ಪ್ರಯತ್ನ ಏನಿತ್ತು, ಆ ಪ್ರಯತ್ನ ಫಲಿಸಿಲ್ಲ. ದರ್ಶನ್ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಜೈಲ್ ಮ್ಯಾನ್ಯುವಲ್ ಅನ್ನು ಕೋಟ್ ಮಾಡಿದ್ರು. ಸೆಕ್ಷನ್ 30 ಆಫ್ ಜೈಲ್ ಮ್ಯಾನ್ಯುವಲ್ ಇದನ್ನ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಅವಕಾಶಕ್ಕೆ ಕೊಡೋದಕ್ಕೆ ಏನೆಲ್ಲ ವಿಚಾರಗಳಿದಾವೆ ಕಾನೂನು ಪ್ರಕಾರ ಅದನ್ನೆಲ್ಲವನ್ನ ಕೂಡ ಉಲ್ಲೇಖಿಸಿದರು. ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಕೈದಿಗಳಿಗೆ ಹೊರಗಿನಿಂದ ಊಟ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಇನ್ಸಿಡೆಂಟ್ಗಳನ್ನು ಮತ್ತು ಆ ಸಂದರ್ಭದಲ್ಲಿ ಕೋರ್ಟ್ಗಳು ಕೊಟ್ಟಿರುವಂಥ ಆದೇಶಗಳನ್ನು ಇದೆಲ್ಲವನ್ನ ಕೂಡ ಕೋರ್ಟ್ ಮಾಡಿ ಅವರು ವಾದವನ್ನು ಮಂಡಿಸಿದರು. ಆದರೆ ಆ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ. ಬದಲಾಗಿ ದರ್ಶನ್ ಸಲ್ಲಿಸಿರುವಂಥ ಅರ್ಜಿಯನ್ನ ಕೋರ್ಟು ರಿಜೆಕ್ಟ್ ಮಾಡಿದೆ. ಆ ಮೂಲಕ ಮನೆಯ ಊಟದ ನಿರೀಕ್ಷೆಯಲ್ಲಿದ್ದಂಥ ನಟ ದರ್ಶನ್ಗೆ ಜೈಲಿನ ಊಟವೇ ಫಿಕ್ಸ್ ಆಗಿದೆ. ಜೈಲಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕು, ಏನು ಕೊಡ್ತಾರೋ ಅದನ್ನೇ ಕುಡಿಬೇಕು ಅನ್ನುವಂಥ ಸ್ಥಿತಿ ಇದೆ. ಮನೆಯಿಂದ ಊಟ ತರಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟು ಸ್ಪಷ್ಟವಾಗಿ ಹೇಳೋ ಮುಖಾಂತರ ದರ್ಶನ್ ಅವರ ಯಾವ ಮಾನದಂಡದ ಮೇಲೆ ಕೇಳಿದ್ರು ಮನೆಯ ಊಟ, ಅಂದರೆ ಯಾವ ಕ್ರೈಟೀರಿಯಾ ಅಂದರೆ ನನಗೆ ಇಂತಿಂಥ ಕಾರಣಗಳಿಗಾಗಿ ಬೇಕು ಅಂತ ಏನು ಕೇಳಿದ್ರು ಅದು ಕನ್ಸಿಡರ್ ಆಗಿಲ್ಲ. ಅದನ್ನ ಪುರಸ್ಕಾರ ಮಾಡಿಲ್ಲ ನ್ಯಾಯಾಲಯ, ತಿರಸ್ಕರಿಸಿ ಅರ್ಜಿಯನ್ನ ವಜಾ ಮಾಡಿದೆ. ಆ ಮೂಲಕ ದರ್ಶನ್ ಅವರಿಗೆ ಮನೆಯ ಊಟ ಸದ್ಯಕ್ಕಂತೂ ಗಗನ ಕುಸುಮ. ಜೈಲಲ್ಲಿ ಕೊಡುವಂಥ ಆಹಾರವೇ ದರ್ಶನ್ ಅವರು ಸೇವಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ.
ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಪ್ರಕಟಿಸಿದ್ದಾರೆ. ಆ ಮೂಲಕ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿ ವಜಾ ಆಗಿದೆ. ವಾದ ಪ್ರತಿವಾದದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗಿತ್ತು. ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸುವ ವೇಳೆ ಹಲವು ವಿಚಾರಗಳನ್ನು ನ್ಯಾಯಪೀಠದ ಗಮನಕ್ಕೆ ತಂದಿದ್ರು. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಹೌದು, ಇರಬಹುದು. ಆದರೆ ಅದಕ್ಕೆ ಜೈಲೂಟ ಕಾರಣ ಅನ್ನೋದಕ್ಕೆ ಸಮರ್ಪಕವಾದಂಥ ಯಾವುದೇ ಪ್ರೂಫ್ ಇಲ್ಲ. ಜೈಲೂಟದ ಕಾರಣಕ್ಕಾಗಿ ಅವರಿಗೆ ಆ ರೀತಿ ಆಗಿದೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಮತ್ತು ಒಂದು ವೇಳೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತಾದರೆ ಜೈಲಲ್ಲಿ ಆಸ್ಪತ್ರೆ ಇದೆ, ಅಲ್ಲಿ ಬೇರೆ ರೀತಿಯ ಊಟದ ವ್ಯವಸ್ಥೆ ಇದೆ, ಅದನ್ನು ಕೊಡಬಹುದು. ಪ್ರತಿದಿನ ನನಗೆ ಬಿರಿಯಾನಿಯೇ ಬೇಕು ಅಂತಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.